ಹಲೋ, ಹಾಯ್, ಹೇಗಿದ್ದೀರಾ? ಹ್ಯಾಪಿ ಸಂಡೇ. ಹಾಗೆಯೇ ಇವತ್ತಿನ ವಿಶೇಷ ದಿನ ಅಂದರೆ ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ನನ್ನ ಪ್ರೀತಿಯ ಫ್ರೆಂಡ್ಸ್, ಅಕ್ಕ ತಂಗಿಯರಿಗೆ, ಯಾರೆಲ್ಲ ಅಮ್ಮ ಆಗಿದ್ದಾರೆ ಎಲ್ಲರಿಗೂ ನನ್ನ ಶುಭಾಶಯ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಇವತ್ತಿನ ಸ್ಪೆಷಲ್ ಡೇ, ಅಮ್ಮಂದಿರಿಗೆ ಎಲ್ಲರಿಗೆ ಸ್ಪೆಷಲ್ ಡೇ. ಅಂದರೆ ಅಮ್ಮ ಆಗೋದು ಭಾಗ್ಯ ಆಗುವುದೇ ದೊಡ್ಡದೊಂದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಇವತ್ತಿನ ಮಕ್ಕಳು ನಮಗೆ ವಿಶ್ ಮಾಡಿ ಅವರಿಗೆ ಅವ್ರ ಪ್ರೀತಿ ನಮಗೆ ಒಂದು ಉಡುಗೊರೆ ಸಹ ಕೊಡ್ತಾರೆ. ಕೆಲವರು ಕೊಡ್ತಾರೆ, ಕೆಲವು ವಿಶಸ್ ಮಾಡ್ತಾರೆ ಅವರವರ ಇಚ್ಛೆ ಪ್ರಕಾರ. ಅದು ಕೊಡಲೇಬೇಕಂತ ಇಲ್ಲ, ಪ್ರೀತಿನ ಕೊಡ್ತಾರೆ. ಇವತ್ತು ಸಂಡೇ ಅಂದರೆ ನಾನು ಇವತ್ತು ಸ್ವಲ್ಪ ಲೇಟಾಗಿ ಬೆಳಿಗ್ಗೆ ಮಾಡಬೇಕಾದ್ರೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಅಂದರೆ ಅಲ್ಲಿ ನಮ್ಮದು ಓಲ್ಡ್ ಮನೆಯಲ್ಲಿ ಸ್ವಲ್ಪ ಕೆಲಸ ಕ್ಲೀನಿಂಗ್ ಎಲ್ಲ ಆಗ್ತಾ ಇತ್ತು. ಅಲ್ಲಿ ಹೋಗಿದ್ದೆ, ಮಧ್ಯಾಹ್ನ ಊಟಕ್ಕೆ ಬಂದೆ. ಸಡನ್ಲಿ ವಿಡಿಯೋ ಮಾಡುವ ಅಂತೇಳಿ ಈಗ ಪುನಃ ಹೋಗ್ಲಿಕ್ಕುಂಟು. ಜಸ್ಟ್ ಒಂದು ವಿಡಿಯೋ ಮತ್ತು ವಿಡಿಯೋ ಹಾಕ್ಲಿಕ್ಕೆ ಒಂದು ಕಾರಣ ಸಹ ಉಂಟು. ಒಂದು ಮದರ್ಸ್ ಡೇ ಪ್ಲಸ್ ಇನ್ನೊಂದಂದರೆ ನನ್ನ ಮಗ ಎಕ್ಸಾಮ್ 5 ತಾರೀಕಿಗೆ ಮುಗ್ದದ್ದು. 5 ತಾರೀಕು 6 ತಾರೀಕಿಗೆ ಬ್ರೇಕ್, 7 ತಾರೀಕಿಗೆ 7th ಮೇ ಅವನು 3 ದಿನಕ್ಕೆ ಅವನು ಪಿಕ್ನಿಕ್ಕಿಗೆ ಹೋಗಿದ್ದ. ಅಂದರೆ ಫ್ರೆಂಡ್ಸ್ನೊಟ್ಟಿಗೆ, ಕಾಲೇಜ್ ಫ್ರೆಂಡ್ಸ್ನೊಟ್ಟಿಗೆ. ಸುಮಾರು ಒಂದು 25 ಸ್ಟೂಡೆಂಟ್ ಇದ್ರು, ಹೌದಲ್ವಾ? ವಯನಾಡಿಗೆ ನಿನ್ನೆ ನೈಟ್ ಅವನು ಬಂದ. ಅಂದರೆ ಸುಮಾರು ಒಂದು ಮಿಡ್ ನೈಟ್ 1:30 ಆಗಿರ್ಬೋದು. ತುಂಬ ಎಂಜಾಯ್ ಮಾಡಿ ಬಂದ. ಅಂದರೆ ತುಂಬ ಮಿಸ್ ಮಾಡಿದೆ 2 ದಿನ ಅವನು ಇಲ್ಲದ್ದು ತುಂಬ. ಆದರೂ ಒಂದು ಅರ್ಧ ಗಂಟೆಗೆ ನಾನು ಫೋನ್ ಮಾಡ್ತಾ ಇದ್ದೆ, ಅವನು ಸಹ ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಅಂದರೆ ಇಷ್ಟನ್ನೇ ಮಕ್ಕಳೆಲ್ಲ ದೂರ ಹೋಗೋದು ಅಂದರೆ ಇಷ್ಟ ತನಕ ಹೋಗಲಿಲ್ಲ ನಮ್ಮನ್ನು ಬಿಟ್ಟು. ನಾವು ಫ್ಯಾಮಿಲಿಯೇ ಹೋಗ್ತಾ ಇದ್ದೆ. ಬಟ್ ಈ ಟೈಮಲ್ಲಿ ಅವನಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟೆವು ನಾವು. ಅಂದರೆ ಇನ್ನೆಷ್ಟು ನಾವು ಸ್ಥಿತಿಯಲ್ಲಿದ್ದೇವೆ, ಹೌದಲ್ವಾ? ಅಂದರೆ ಹೋಗಲಿ, ಅದು ಎಕ್ಸಾಮ್ ಆಗಿ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತೇಳಿ 3 ಡೇಸ್ಗೆ ನಾವು ಕೊಟ್ಟಿದ್ವಿ. 2 ನೈಟ್ 3 ಡೇಸ್. ತುಂಬ ಸ್ವಲ್ಪ ಬೋರ್ ಆಯಿತು, ಅದು ಪರವಾಗಿಲ್ಲ. ಫೋನ್ ಮಾಡ್ತಾ ಇದ್ದ, ಒಳ್ಳೆ ರೀತಿಯಲ್ಲಿ ಪಿಕ್ನಿಕ್ ಎಂಜಾಯ್ ಮಾಡಿ ಬಂದ. ಆದರೂ ಬಂದರೂ ಸಹ ಎಂತ ಬಂದಿದ್ದಾನಲ್ಲ ಅವನು, ನನಗೆ ಗಿಫ್ಟ್ ಎಲ್ಲ ತಂದಿದ್ದಾನೆ, ಗೊತ್ತಾ? ನನಗೆ ಗೊತ್ತು. ಅಂದರೆ ಗಿಫ್ಟ್ ಅಂದರೆ ಮದರ್ಸ್ ಡೇಗೆ ಸ್ಪೆಷಲ್ ಕೊಟ್ಟಂತಾನೆ, ಆದರೂ ನನಗೆ ಇಷ್ಟವಾದ ಕೆಲವು ಐಟಮ್ಸ್ ತಂದಿದ್ದಾನೆ. ಅಂದರೆ ನಾನು ಏನೆಲ್ಲ ಇಷ್ಟಪಡ್ತೇನೆ ಅವನಿಗೆ ಗೊತ್ತು, ನಾನು ಏನೆಲ್ಲ ಇಷ್ಟಪಡ್ತೇನೆ ಅಂತೇಳಿ ಅವನು ಚೂಸ್ ಮಾಡಿ ಅವನು ತಂದಿದ್ದಾನೆ. ನೋಡುವ ಏನೆಲ್ಲ ತಂದಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಹಾಗೆಯೇ ಅವನು ಕೆಲವು ವೀಡಿಯೋಸ್ ನಾನು ಹಾಕ್ತೇನೆ. ಅವನು ವಾಯನಾಡಲ್ಲಿ ಏನೆಲ್ಲ ಅವನು ಎಲ್ಲೆಲ್ಲ ಎಂಜಾಯ್ ಮಾಡಿದ, ಏನೆಲ್ಲ ಆಡಿದ ಎಲ್ಲ ನಾನು ಕೆಲವು ಸ್ವಲ್ಪ ವೀಡಿಯೋಸ್ ಹಾಕ್ತೇನೆ. ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅಂದರೆ ಇದ್ದದಷ್ಟು ನಾನು ಶೇರ್ ಮಾಡ್ತೇನೆ. ಫ್ರೆಂಡ್, ವಾಯನಾಡಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತೆ. ಆದರೆ ಲಾಸ್ಟ್ ಟೈಮ್ ಒಂದು 2 ವರ್ಷದ ಮೊದಲೇ ಪ್ರಾಬ್ಲಮ್ ಆಗಿತ್ತು. 2 ವರ್ಷನ ಲಾಸ್ಟ್ ಇಯರ್ 2 ವರ್ಷದ ಮೊದಲು ಅಲ್ಲಿ ವಾಯನಾಡಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಗೊತ್ತಿರ್ಬೋದು ನಿಮಗೆಲ್ಲರಿಗೆ. ಮಳೆ ಎಲ್ಲ ಜಾಸ್ತಿ, ಗುಡ್ಡ ಜರ್ದೆ ಎಲ್ಲ ತುಂಬ ಮಂದಿ ಫ್ಯಾಮಿಲಿ ಎಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು. ಆ ದಿನ ಒಂದು ನೆನೆಸಿದ್ರೆ ಉಂಟಲ್ಲ ತುಂಬ ಹೆದರಿಕೆ. ಪುನಃ ಅದೀಗ ಕರೆಕ್ಟ್ ಆಗಿದೆ. ತುಂಬ ಒಳ್ಳೆ ಪ್ಲೇಸ್ ಉಂಟಂತೆ ಅಲ್ಲಿ ನೋಡಲಿಕ್ಕೆ. ನಮಗೂ ಸಹ ಹೋಗಬೇಕು, ಅವಕಾಶ ಸಿಕ್ಕಿದ್ರೆ ನಾವು ಸಹ ಫ್ಯಾಮಿಲಿ ಒಟ್ಟಿಗೂ ಹೋಗಬೇಕಂತ ಪ್ಲ್ಯಾನಲ್ಲಿ ಇದ್ದೇವೆ. ಬಟ್ ನಮಗೆ ಟೈಮ್ ಇಲ್ಲ. ಈ ಸಲ ತುಂಬ ನೆನೆಸಿದೆಲ್ಲ ಚೇಂಜಸ್ ಆಗಿದೆ. ಮಗಳ ಎಕ್ಸಾಮ್ ಆಗಿ ಅವಳ ರಜೆ ಮುಗಿಲಿಕ್ಕೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಲಿ ಸ್ವಲ್ಪ ದಿನ ಉಂಟು. ಇವನದ್ದು ಎಕ್ಸಾಮ್ ಮುಗಿದು ಸ್ವಲ್ಪ ದಿನ ಆದಂತ ಅವನಿಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ರಜೆ. ಬಟ್ ನಾವು 3 ಮಂದಿ ಎಲ್ಲಿಗೆ ಹೋಗೋದಂತ ಈ ಸಲ ಎಲ್ಲಿಗೂ ಹೋಗಲಿಲ್ಲ. ಈಗೇನೆ ಅಂದರೆ ಹೋಗಬೇಕಲ್ಲ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅಯ್ಯೋ ಬಿಸಿಲಂದು ಈ ಸಲ ಫಸ್ಟ್ ಟೈಮ್ ಈ ಥರ ಬಿಸಿಲಾಗಿ ಉಂಟಲ್ಲ. ಅಂದರೆ ಸೆಕೆ ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಷ್ಟು ಹೀಟ್ ಆಗ್ತಾ ಉಂಟು. ಮನೆಯಿಂದ ಹೊರಗೆ ಹೋಗೋದೇ ಬೇಡ ಅಂತ. ಹಾಗೆ ಇಲ್ಲಿ ಇಲ್ಲದೇ ಮಾಲಿಗೆ ಹೋಗುವಂತ, ಇಲ್ಲಿ ಕೂತ್ಕೊಂಡ್ರೆ ತಂಪಾಗಿ ಮನೆಯೊಳಗೆ. ಆದರೂ ಬಿಸಿಲಿಗೆ ಕೆಲಸ ಮಾಡುವರ ಗತಿ ಏನಂತ ನಾನು ಮನೆಯೊಳಗೆ ಕೂತ್ಕೊಂಡೆ ಹೇಳೋದು, ಅಯ್ಯೋ ಬಿಸಿಲಿಗೆ ಕೆಲಸ ಮಾಡೋರ ಗತಿ ಏನಾಗ್ಬೋದು, ಈ ನೀರು ಕುಡಿಯೋದೆ. ಅದಕ್ಕೆ ಎಲ್ಲರೂ ನಾನು ಹೇಳೋದು, ಯಾರು ಬಿಸಿಲಲ್ಲಿ ಹೊರಗಡೆ ಕೆಲಸ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ನೀರೊಂದು ಕುಡಿಯಿರಿ. ನೀರು ಕುಡಿಯೋದೆ ನೀವು ನಿಮ್ಮ ಹೆಲ್ತನ್ನು, ಆರೋಗ್ಯವನ್ನು ಹಾಳು ಮಾಡಬೇಡಿ. ಊಟ ಮಾಡಲಿಕ್ಕೆ ಅಂತೂ ಆಗಲ್ಲ. ಈಗ ತುಂಬ ಪ್ರಾಬ್ಲಮ್ ಆಗ್ತದೆ. ಅಂದರೆ ನೀರು ಕುಡಿದೇ ಹೊಟ್ಟೆ ಫುಲ್ ಆಗ್ತದೆ.
ಆದರೂ ನೀರೊಂದು ಕುಡೀರಿ ಮತ್ತು ಜ್ಯೂಸು ಹಣ್ಣು ಹಂಪಲು ಅದೆಲ್ಲ ತಿನ್ನಿ, ದೇಹಕ್ಕೆ ದೇಹ ತಂಪಾಗಿರಿಸಿ. ತುಂಬ ಕಷ್ಟ ಆಗ್ತದೆ ಈಗಿನ ರೇಟಿಗೆಲ್ಲ. ಕೆಲಸ ಮಾಡುವವರಿಗೆ ದಿನ ಕೂಲಿ ಮಾಡುವುದು ತುಂಬ ಕಷ್ಟ ಗೊತ್ತು, ಆದರೂ ಸ್ವಲ್ಪ ಬಾಡಿ ಹೀಟ್ ಮಾಡದೆ ತಂಪು ಮಾಡಿಕೊಳ್ಳಿ, ಹೆಲ್ತನ್ನು ಕಾಪಾಡಿಕೊಳ್ಳಿ. ನಮಗೆ ಮನೆಯಲ್ಲಿ ಕೂತವರಿಗೂ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟಂತ, ಆದರೂ ಹೊರಗೆ ಕೆಲಸ ಮಾಡಿದವರಿಗೂ ಈಗ ಆಗ್ತದೆ. ನಾನು ಯಾವಾಗಲೂ ಹೇಳುದು ಕಷ್ಟ ಅಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ ಈ ಸಲ. ಅಷ್ಟು ಬಿಸಿಲಾಗಿದೆ ಏನಂತ ಗೊತ್ತಿಲ್ಲ. ಆದರೂ ನೋಡುವ, ಮಳೆ ಬರ್ಬೋದು. ನಿನ್ನೊಂದು ಸ್ವಲ್ಪ ಮಳೆ ಬಂತು, ಬರ ಬಂತು. ಇವತ್ತು ತುಂಬ ಸೆಕೆ ಆಗ್ತಾ ಉಂಟು. ಆದರೂ ನೋಡುವ, ನನ್ನ ಮಗ ವಾಯನಾಡಿಂದ ಏನೆಲ್ಲ ತಂದಿದ್ದಾನಂತ ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ನನ್ನ ಮಕ್ಕಳು ನನಗೊಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಎಂತ ಇದು? ಥ್ಯಾಂಕ್ ಯು. ಎಂತ ಇದು? ವಾವ್, ನಂದು ಇಷ್ಟವಾದದ್ದು ಪರ್ಫ್ಯೂಮ್ ತಂದು ಕೊಟ್ಟಿದ್ದಾಳೆ ನೋಡಿ. ಇದರಲ್ಲಿ ಯಾವಾಗ ಬೈ ಮಾಡಿದ್ವಿ? ಥ್ಯಾಂಕ್ ಯು. ನಮ್ಮ ಮಗಂದೇನಿಲ್ವಾ? ಉಂಟು ಹೇಳಿ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ನೋಡಿ, ಇಬ್ರು ಸೇಮ್ ಸ್ಮಾರ್ಟ್ ಕಲೆಕ್ಷನ್ ಇಂದ ತಂದಿದ್ದಾರೆ. ಯಾವ್ದ ಇಬ್ಬರಲ್ಲಿ ಒಬ್ಬನದು ಕೆಲಸ ಆಗಿರ್ಬೋದು ನೋಡಿ. ಥ್ಯಾಂಕ್ ಯು ಬೇಟಾ, ಇಬ್ಬರಿಗೂ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ. ಇದು ಪರ್ಫ್ಯೂಮ್ ಸ್ಪ್ರೇ, ತುಂಬ ನನಗೆ ಇಷ್ಟವಾದದ್ದು. ಅಂದರೆ ಈಗ ಪರ್ಫ್ಯೂಮ್ ಜಾಸ್ತಿ ಯೂಸ್ ಮಾಡೋದು ನಾವು, ಅದೇ ಬೇಕಂತ. ಮತ್ತು ಡ್ರೆಸ್ಸಿಗೆಲ್ಲ ತರಲಿಕ್ಕೆ ಅವರಿಗೆ ಆಗಲಿಕ್ಕಿಲ್ಲ. ನೋಡುವ, ತುಂಬ ಚೆನ್ನಾಗಿದೆ. ಓಪನ್ ಮಾಡಲಾ? ಹಾಂ, ಮಾಡಿ. ನೋಡಿ, ಸೂಪರ್ ಉಂಟು, ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಓಪನ್ ಮಾಡಿ. ಇನ್ನೊಂದು ಓಪನ್ ಮಾಡಲಾ? ಹಾಂ. ನೋಡಿ ಫ್ರೆಂಡ್ಸ್, ಮಕ್ಕಳು ಕೊಟ್ಟ ಪರ್ಫ್ಯೂಮ್ ನೋಡಿ, ಚೆನ್ನಾಗಿದಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟವಾದದ್ದನ್ನೇ ಕೊಟ್ಟಿದ್ದಾರೆ. ತುಂಬ ಪ್ಯಾಕ್ ಆಗಿದೆ. ಈಗ ಬೀಳ್ತಾ ಇತ್ತು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ನೋಡಿ, ಮಕ್ಕಳಿಗೆ ಗೊತ್ತು ಮಮ್ಮಿಗೆ ಏನು ಬೇಕಂತೇಳಿ, ಅವರಿಗೆ ಗೊತ್ತು ನೋಡಿ. ಓಕೆ, ಇದು ಮದರ್ಸ್ ಡೇಯ ಸ್ಪೆಷಲ್ ನನ್ನ ಮಕ್ಕಳ ಗಿಫ್ಟ್. ಥ್ಯಾಂಕ್ ಯು ಚಿಲ್ಡ್ರನ್. ಯು ವೆಲ್ಕಮ್ ಮಮ್ಮಿ. ಓಕೆ, ಮತ್ತು ನನ್ನ ಮಗ ನಿನ್ನೆ ವಾಯನಾಡಿಂದ ಬಂದಿದ್ದಾನಂತೆ. ಬಂದು ಏನೆಲ್ಲ ಗಿಫ್ಟ್ ತಂದಿದ್ದಾನೆ ಅಂದರೆ, ಗಿಫ್ಟ್ ಅಂದರೆ ಅಲ್ಲ, ಒಂದು ಯಾವ ಪ್ಲೇಸಿಗೆ ಹೋದ್ರು ಉಂಟಲ್ಲ, ಯಾವ ಪ್ಲೇಸಿಗೆ ಹೋದ್ರು ಒಂದು ಏನೋ ತರಬೇಕಲ್ಲ. ಇಷ್ಟು ತಂದಿದ್ದಾನೆ ನೋಡ, ಏನೆಲ್ಲ ತಂದಿದ್ದಾನೆ ನೋಡುವ. ಥ್ಯಾಂಕ್ ಯು. ಇದು ನನಗೆ ಒಬ್ಳಿಗೆ ಅಲ್ಲ ಏಂಜಲಿಗೆ ಉಂಟಾ? ಅಯ್ಯೋ, ಏಂಜಲಿಗಿಲ್ವಾ? ಏಂಜಲಿಂದ ಪ್ರೀತಿ ಇಲ್ವಾ ನಿಂಗೆ? ಯಾಕೆ? ನೋಡಿ ಅಂತ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೇನೆ ವಾಯನಾಡಿಂದ ಏನು ತಂದಿದ್ದಾನೆ ಅಂತ ಹೇಳಿ. ಓಕೆ,
ಇದ್ದಾಳೆ. ತೋರಿಸಿ. ಇಲ್ಲ ಅಲ್ಲಿ ಇರು, ಇದು ನಂಗೆ ತಂದದ್ದು ನಾನೇ ತೋರಿಸ್ಬೇಕು, ನಿಂಗೆ ಇಲ್ಲ. ಆಯ್ತು ಆಯ್ತು ತೋರಿಸಿ. ವಾವ್ ನೋಡಿ, ಚಾಕ್ಲೇಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾನು ಜಾಸ್ತಿಯಾಗಿ ಉಂಟಲ್ಲ ಚಾಕ್ಲೇಟ್ ತಂದರೆ ಉಂಟಲ್ಲ, ಕೋಕೋದು ನಾನು ತಿನ್ನೋದಿಲ್ಲ. ನನಗೆ ಮನೆಯಲ್ಲಿ ತುಂಬ ಚಾಕ್ಲೇಟ್ ಇದ್ದರೂ ಸಹ ನಾನು ಕೋಕೋದು ತುಂಬ ಕಮ್ಮಿ. ವೈಟ್ ಇದ್ದು ನಾನು ತಿಂತೇನೆ, ನನಗೆ ಅದು ಖುಷಿ ಆಗ್ತದೆ. ನೋಡಿ ಅವನಿಗೆ ಗೊತ್ತು ಮಮ್ಮಿ ಏನೆಲ್ಲ ತಿಂತಾರೆ ಅಂತ ಹೇಳಿ. ಥ್ಯಾಂಕ್ ಯು. ಇನ್ನೇನು ತಂದಿದ್ದಾನೆ? ವಾವ್, ಇದು ಸಹ ಅದು ಚಾಕ್ಲೇಟ್ ರೌಂಡ್ ಇದ್ದು, ಇದು ಸ್ಕ್ವೇರ್ ಇದ್ದು ನೋಡಿ. ಥ್ಯಾಂಕ್ ಯು. ನೋಡಿ ಅವನು ನನ್ನ ಅಂದ್ರೆ ಮನಸ್ಸಿನ ಇಂಥ ಭಾವನೆಗಳು ಅವನು ಅರ್ಥ ಮಾಡಿಕೊಂಡಿದ್ದಾನೆ. ನಿಜವಾಗಿ ಅವನು ಗ್ರೇಟ್ ಅಂತ ಹೇಳಬೇಕು. ಥ್ಯಾಂಕ್ ಯು ಬಾಬಾ. ಇದಂದ್ರೆ ಎಲ್ರಿಗೆ ಶೇರಿಂಗ್ ಆಗಿರ್ಬೋದು. ಆಪಲ್ ಇಲ್ಲ, ಇದರಲ್ಲಿ ಬರ್ತಿದೆ ನೋಡ, ಇದು ಕಂಪೆನಿದ ಹೆಸರಾ? ಓಕೆ, ಇದು ಮ್ಯಾಂಗೋದಂತೆ ನೋಡ. ಫಸ್ಟ್ ನಾನು ಮ್ಯಾಂಗೋದಂತ ಅದೇ ಅಂದ್ರೆ ಕಟ್ಟ ಮಿಟ್ಟ ಇರ್ಬೋದು. ಕಟ್ಟ ಟೇಸ್ಟ್ ಮಾಡಿ. ಸೂಪರ್. ಆಪೂಸ್ ಮ್ಯಾಂಗೋ ಉಂಟಲ್ಲ, ಅಲ್ಫೋನ್ಸ್ ತುಂಬಾ ಚೆನ್ನಾಗಿದೆ. ವಾವ್, ತಿನ್ನು. ಏಂಜಲಿಗುಂಟು, ಅವಳಿಗೆ ಬ್ಯುಸಿ ಇದ್ದಾಳೆ, ಅವಳಿಗೆ ಮತ್ತು ಕೊಡ್ತೇನೆ. ಯಾಕಂದ್ರೆ ಕ್ಯಾಮರಾ ಇಟ್ಕೊಂಡು ಅವಳೇ ನಿಂತಿದ್ದಾಳೆ ಅಲ್ಲಿ. ಓಕೆ, ಥ್ಯಾಂಕ್ ಯು. ತುಂಬ 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 ಚೆನ್ನಾಗಿದೆ. ಇದೆಲ್ಲಿ ಯಾವ ಶಾಪಲ್ಲಿ ಸಿಗುದಂತ ಮತ್ತೆ ಹೇಳ್ಬೇಕು ನೀನು. ಓಕೆ. ಹಿಮ್ಲಿ ಚಾಕ್ಲೇಟ್ ವಾ ವಾ. ಇದು ನನಗೆ ತುಂಬ ಫೇವ್ರೇಟ್. ಅಂದರೆ ನಾನು ಮಾಲಿಗೆ ಹೋದ್ರೆ ಉಂಟಲ್ಲ, ಲಾಸ್ಟ್ ಟೈಮ್ ನಾನು ತಂದಿದ್ದೆ ಇದುಂಟಲ್ಲ ಹುಳಿ, ಅದು ಬಾಯಿಗೆ ಆಗಿದ್ರೆ ಉಂಟಲ್ಲ ತುಂಬ ಟೇಸ್ಟ್, ಅಂದರೆ ತುಂಬ ಟೇಸ್ಟ್, ಖುಷಿ ಆಗೋದು. ನಮ್ಮದು ಫೋರಮ್ ಮಾಲಲ್ಲಿ ಅಲ್ಲಿ ಸಿಗ್ತದೆ. ನಾನು ಲಾಸ್ಟ್ ಟೈಮ್ ತಂದಿದ್ದೆ, ಅವ್ನಿಗೆ ಗೊತ್ತು ನಾನು ಯಾವಾಗಲೂ ತಿಂತೇನೆ ಅಂತೇಳಿ. ಅದು ಸಹ ತಂದಿದ್ದಾನೆ ನೋಡಿ. ಆ ಮಮ್ಮಿಗೆ ಏನು ಲೈಕ್ ಉಂಟು ಅದೆಲ್ಲ ತಂದಿದ್ದಾನೆ, ಮಮ್ಮಿಗೆ ಇಷ್ಟವಾದದ್ದೇ ತಂದಿದ್ದಾನೆ. ತುಂಬ 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 ಥ್ಯಾಂಕ್ಸ್. ಮದರ್ಸ್ ಡೇ ಗಿಫ್ಟ್ ನೋಡಿ ಫ್ರೆಂಡ್ಸ್, ಮದರ್ಸ್ ಡೇ ಗಿಫ್ಟ್ ನನ್ನ ಮಗನ ಕೈಯಲ್ಲಿ ನೋಡಿ. ನಂಗೆ ಇಷ್ಟವಾದದ್ದು ತಿಂಡಿ ಸಹ ತಂದಿದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಮಾತ್ರ ನನ್ನ ಏಂಜಲಿಗೆ ತಂದದ್ದ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾನು ಚಕ್ಕು ಜಾಸ್ತಿ. ಇದರೊಳಗೆ ಬಾದಾಮ್ ಉಂಟಾ? ಇದರೊಳಗೆ ಬಾದಾಮ್ ಉಂಟಂತೆ, ತುಂಬ ಚೆನ್ನಾಗಿರ್ಬೋದು. ಅದು ನಾನು ಒಂದೆರಡು ತಿಂತೇನೆ, ತಿನ್ನೋದಿಲ್ಲ ಅಂತಿಲ್ಲ, ಯಾಕಂದರೆ ಟೇಸ್ಟ್ ಇರ್ತದೆ. ನಾನು ತಿಂದಿದ್ದೇನೆ ಒಮ್ಮೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ನಮ್ಮ ಕೇರಳದ್ದು ಚಿಪ್ಸ್, ಸ್ಪೆಷಲ್ ಚಿಪ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಚಿಪ್ಸ್ ಜಾಸ್ತಿ ಮಾಡ್ತಾರೆ. ಅದು ಬನಾನಾ ಉಂಟಲ್ಲ, ಬನಾನಾದಿಂದ ಚಿಪ್ಸ್ ಮಾಡೋದಂತೆ. ಅದೊಂದು ಪ್ಯಾಕೆಟ್ ತಂದಿದ್ದಾನೆ. ಅಂದರೆ ನಾವು ಯಾವ ಯಾವ ಪ್ಲೇಸಿಗೆ ನಾವು ಹೋಗ್ತೇವೆ ನೋಡಿ, ಅಲ್ಲಿ ಯಾವುದು ಜಾಸ್ತಿಯಾಗಿ ಅವ್ರ ಊರಲ್ಲಿ ಏನು ಮಾಡ್ತಾರೆ ಅದನ್ನೇ ನಾವು ತರೋದು. ಜಾಸ್ತಿ ಅಂದರೆ ನೆನಪಿಗೋಸ್ಕರ ತಂತೆ, ಟೇಸ್ಟ್ ಸಹ ಜಾಸ್ತಿ ಇರ್ತದೆ. ಅಲ್ಲಿ ಇದು ಒಳ್ಳೆದಿರ್ತದೆ. ಅದು ಲಾಸ್ಟ್ ಟೈಮ್ ನಾವು ಹೋದಾಗ ನಾವು ತಂದಿದ್ದೇವೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಮತ್ತೆಂತ? ಓ, ಇಂಬ್ಲಿ ಹೌದಾ? ಇಲ್ಲ, ಇದು ಹನಿ ಚಿಲ್ಲಿ ಪಿಕ್ಕಲ್. ಓ, ಹನಿ ಚಿಲ್ಲಿ ಪಿಕ್ಕಲ್. ಹನಿ ಚಿಲ್ಲಿ ಪಿಕ್ಕಲ್ ಅಂದರೆ, ಹನಿ ಅಂದರೆ ಗೊತ್ತಲ್ಲ, ಜೇನುತುಪ್ಪ, ಅದರದ್ದು ಚಿಲ್ಲಿ ಪಿಕ್ಕಲ್ ಅಂತೆ. ಗೊತ್ತಿಲ್ಲ ಟೇಸ್ಟಿ ಹೇಗುಂಟಂತ. ನಾನು ಇಷ್ಟೊಂದು ನೋಡುವ. ಆ್ಯಕ್ಚುಲಿ ಅಂತ ಗೊತ್ತಾ, ನಾನು ಹನಿ ತಿನ್ನೋದಿಲ್ಲ. ಪ್ರಾಬ್ಲಮ್ ಇಲ್ಲಿ ಇದು ಚಿಲ್ಲಿ ಪಿಕ್ಕಲ್ ಹೇಳುವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಲೇಬೇಕು. ನಾನು ಎಷ್ಟು ಅಂದರೆ ನನಗೆ ಹನಿ ಇಷ್ಟನೇ ಇಲ್ಲ. ಬಟ್ ನಿಮ್ಮ ಮುಂದೆ ನಾನು ಸ್ವಲ್ಪನಾದ್ರೂ ಟೇಸ್ಟ್ ಆದರೆ ಕಂಟಿನ್ಯೂ ನಾನು ತಿಂತೇನೆ, ಇಲ್ಲಾಂದರೆ ಓಕೆ. ಅಂದರೆ ಚಿಲ್ಲಿ ಉಂಟಲ್ಲ, ಹನಿ ಹಾಕಿದ್ದಾರೆ. ಚಿಲ್ಲಿ ಯಾವುದು ಗೊತ್ತಲ್ಲ, ಫ್ರೈ ಇದು ಬಿಸಿಲಿಗೆ ಒಣಗಿಸಿ
Dry. ಸಾಲ್ಟ್ ಎಲ್ಲ ಹಾಕಿ ಡ್ರೈ ಮಾಡಿ ಅದರಿಂದ ಪಿಕ್ಕಲ್ ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ನಿನ್ನ ಬಾಯಲ್ಲಿ ನೀರು ಬರ್ತಾ ಉಂಟಾ ಅಂತ? ವಾವ್, ಸೂಪರ್ ಇದೆ ನೋಡಿ, ಹೊಸ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹನಿ ಚಿಲ್ಲಿ ಪಿಕ್ಕಲ್ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಅಲ್ಲಿದ್ದು ಹೋದ್ರೆ ತರಲಿಕ್ಕೆ ಇಷ್ಟ ಇದೆ ನೀವು ತನ್ನಿ, ಹೋದ್ರೆ ಓಕೆ. ಒಮ್ಮೆ ಹೋಗ್ಬೇಕು, ನಂಗೂ ಸಹ ಹೋಗ್ಬೇಕು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಇಲ್ಲಿ ಹಾಕಿದ್ದಾರೆ ಹನಿ ಮತ್ತು ಚಿಲ್ಲಿ. ಹಳಿ ಕಾಣ್ತಾ ಉಂಟಾ? ಸೂಪರ್ ಇದೆ. ಎಂತ ಸ್ಪೆಷಲ್ ಎಲ್ಲ ಮಾಡ್ತಾರ, ಚೆನ್ನಾಗಿದೆ. ಮತ್ತೊಂದು ಇದು ನನ್ನಲ್ಲಿ ಮೊದಲೇ ಕೇಳಿದ್ದು ಫೋನ್ ಮಾಡಿ, ಮಮ್ಮಿ ಚಾ ಕುಡಿಬೇಕಂತ. ಯಾಕೆಂದ್ರೆ ಅಲ್ಲಿದೊಂದು ಚಾ ಹುಡಿ ತುಂಬ ಫೇಮಸ್ ಅಂತೆ, ಮೋನಿಕಾಸ್ ನೋಡಿ. ಚಾಯ್ 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 ಫ್ರೆಂಡ್ಸ್, ನಿಮಗೆಲ್ಲ ಚಾಯ್ ಬೇಕಾದರೆ ನನ್ನ ಮನೆಗೆ ಬನ್ನಿ, ನಾನು 1 ಗ್ಲಾಸ್ ಚಹಾ ಮಾಡಿ ಕೊಡ್ತೇನೆ. ಯಾರು ಬರ್ತೀರಿ ನನಗೆ ಕಮೆಂಟ್ ಹಾಕಿ. ಇದ್ರ ಚಹಾ ಕುಡ್ದು ನೋಡ ಫ್ರೆಶ್ ಆಗ್ತಿವೆ ಅಂತೇಳಿ. ಓಕೆ ಓಕೆ. ಇದು ½ kg ಅಲ್ಲ, ½ kg ಅಂತೆ. ಓಕೆ, ಇದು ನಾನು ಹೇಳಿದ್ದೆ, ಅವ್ನು ಕೇಳಿದ್ದಕ್ಕೆ ಸರಿ 1/2 kg ತಾ ಅಂತ ಹೇಳಿದೆ. ಓಕೆ, ಇದಕ್ಕೆ ಆ್ಯಕ್ಚುಲಿ 190 ½ kgಗೆ 190. ಇಲ್ಲಿ ಎಷ್ಟು ಉಂಟು ಅಂತ ಗೊತ್ತಿಲ್ಲ. ಇದಕ್ಕೆ 190 ರೂಪಾಯಿ, 10 ರೂಪಾಯಿ ಕಮ್ಮಿ, 200ಕ್ಕೆ. ನೋಡ, ಚಾಯ್ ಮಾಡ್ತೇನೆ. ಚಾಯ್ ಮಾಡುವಾಗ ನಾನು ನಿಮಗೆ ಹೇಳ್ತೇನೆ ಹೇಗೆ ಟೇಸ್ಟ್ ಉಂಟಂತ. ಈಗ ಇದ್ದದನ್ನು ಖಾಲಿ ಮಾಡಬೇಕು, ತಂದದ್ದನ್ನು. ಓಕೆ ಓಕೆ. ಇಷ್ಟೆಲ್ಲ ನನ್ನ ಮಗ ತಂದಿದ್ದಾನೆ. ಇನ್ನೊಂದೊಂದು ಐಟಮ್ಸ್ ತಂದಿದ್ದಂತ ಫ್ರೆಂಡ್ಸ್. ಇಷ್ಟೆಲ್ಲ ನನ್ನ ಮಗ ಪ್ರೀತಿಯಿಂದ ತಂದುಕೊಟ್ಟೆ. ನಿಜವಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ನನ್ನ ಮಗಳು ಸಹ ಅರ್ಥ ಮಾಡಿಕೊಂಡಿದ್ದಾಳೆ, ಇಲ್ಲ ಅಂತಿಲ್ಲ. ಬಟ್ ಅವಳು ಸಣ್ಣವಳು, ಅವಳಿಗೆ ತರುವುದಷ್ಟು ಅವಳಿಗೆ ಗೊತ್ತಿಲ್ಲ. ಅಂದರೆ ಅಷ್ಟು ಫ್ರೀಡ. ಇವನಿಗೆ ಮೆಚೂರ್ ಆಗಿದ್ದಾನಲ್ಲ, ಅವನಿಗೆ ಗೊತ್ತು. ಅವನಿಗೆ ಸ್ವಲ್ಪ ಹಣ ಕೊಟ್ಟು ತಾ ಅಂತ ಹೇಳಿ ಅವ್ನಿಗೆ ಗೊತ್ತಾಗ್ತದೆ. ಇವಳಿಗೆ ಹಣ ಕೊಟ್ಟರೆ ಎಲ್ಲಿಂದ ಎಂತ ತರೋದು ಅವಳಿಗೆ ಗೊತ್ತಿಲ್ಲ. ಇನ್ನೂ ಸಹ ಅವಳಿಗೆ ಸ್ವಲ್ಪ ಟೈಮ್ ಉಂಟು. ಅವಳಿಗೆ ಅಷ್ಟು ಫ್ರೀಡಮ್ ಕೊಡಲಿಲ್ಲ. ಇವನೀಗ ಹೋಗಿ ಇಷ್ಟೆಲ್ಲ ತಂದು ಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು ಅಲ್ಲ. ಓಕೆ ಓಕೆ. ನೆಕ್ಸ್ಟ್ ಟೈಮ್ ನಾವು ಫ್ಯಾಮಿಲಿ ಒಟ್ಟಿಗೆ ಹೋಗುವ ಅಲ್ಲಿಗೆ, ಅವಕಾಶ ಸಿಕ್ಕಿದ್ರೆ. ಹಾಗೆ ನೀನು ವಿಡಿಯೋ ಎಲ್ಲ ಮಾಡಿದೆಯಲ್ಲ, ನೋಡು ವಿಡಿಯೋ ಮಾಡಿದ್ದಾರಂತೆ. ನೋಡ, ವಿಡಿಯೋ ಎಲ್ಲ ಅವನ ಸೆಲ್ಲಲ್ಲಿ ಮೊಬೈಲಲ್ಲಿ ಇದ್ದ ವಿಡಿಯೋ ನಾನು ನನ್ನ ಯೂಟ್ಯೂಬಲ್ಲಿ ಹಾಕ್ತೇನೆ ಫ್ರೆಂಡ್ಸ್. ನೋಡ, ಯಾವ ಪ್ಲೇಸಿಗೆ ಹೋಗಿದ್ದಾರೆ, ಏನೆಲ್ಲ ಹೇಗೆ ಎಂಜಾಯ್ ಮಾಡಿದ್ದಾನೆ. ಮತ್ತಲ್ಲಿ ಊಟ ಮತ್ತು ಸ್ವಲ್ಪ ಟೈಮ್ ಸ್ವಲ್ಪ ಕಷ್ಟ ಆಯ್ತಂತೆ. ಊಟ ಟೈಮ್ ಎಲ್ಲ ಇದಾಗಿತ್ತು ಅಲ್ಲ, ಸ್ವಲ್ಪ ಲೇಟ್ ಆಯಿತು. ನಾನು ಆವಾಗ ಫೋನ್ ಮಾಡ್ತಾ ಇದ್ದೆ, ಊಟದ ಕರೆಕ್ಟ್ ಟೈಮ್. ನಾನು ಊಟ ಮಾಡೋ ಮೊದಲೇ ಅವ್ರಿಗೆ ಫೋನ್ ಮಾಡೋದು. ಊಟ ಮಾಡಿದ್ರು, ಇಲ್ಲ ಮಮ್ಮಿ ನಾವು ಆ ಕಡೆ ಉಂಟು, ಇಲ್ಲಿದ್ದೇವೆ, ಅಲ್ಲಿದ್ದೇವೆ. ಊಟ ಆವಾಗ 4 ಗಂಟೆ ಆ ಥರ ಇತ್ತು. ಅದು ಇದ್ದದೆ ಅಲ್ಲ, ಒಂದೊಂದು ಕಡೆ ಹೋದ ಟೈಮ್ ಸೆಟ್ ಆಗೋದಿಲ್ಲ. ಸ್ಟೂಡೆಂಟ್ ಮಕ್ಕಳಂದರೆ ಸ್ವಲ್ಪ ಲೇಟ್ ಆಗ್ತದೆ. ಚೆನ್ನಾಗಿ ಎಂಜಾಯ್ ಆಯ್ತಂತೆ. ವಾಯನಾಡಿದಲ್ಲಿ ಎಲ್ಲ ಪ್ಲೇಸಿಗೆ ಹೋಗಿದ್ದಾನೆ. ಎಲ್ಲ ವೀಡಿಯೋಸ್ ನಾನು ಹಾಕ್ತೇನೆ. ಓಕೆ, ನಿಮಗೆ ಇಷ್ಟ ಆದರೆ ನೀವು ಸಹ ಹೋಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ಹೋಗ್ಬೋದು, ಸ್ಕೂಲು ಕಾಲೇಜ್ ಹತ್ರ ಫ್ರೆಂಡ್ಸ್ನೊಟ್ಟಿಗೆ ಹೋಗ್ಬೋದು. ಫ್ರೆಂಡ್ಸ್ ಯಾರು ಸಹ ಫ್ಯಾಮಿಲಿ ಎಲ್ಲ ಹೋಗೋದಾದ್ರೂ ಸಹ ಹೋಗ್ಬೋದು. ತುಂಬ ಚೆನ್ನಾಗಿದೆ. ನೋಡುವ, ನಾನು ಸಹ ವೀಡಿಯೋದಲ್ಲಿ ಕೆಲವು ನೋಡಿದ್ದೇನೆ, ನೋಡಲಿಲ್ಲ ಅಂತೆ, ಆಲ್ರೆಡಿ ನೋಡಿದ್ದೇನೆ. ಆದರೂ ನಾನು ಫುಲ್ ಎಂಜಾಯ್ ಮಾಡಬೇಕಾ ಅಲ್ಲಿ ಹೋಗಬೇಕು. ನೋಡ, ಅವಕಾಶ ಸಿಕ್ಕಿದ್ರೆ ನಾನು ಸಹ ಹೋಗ್ತೀನಿ. ನಾನು ಲೈವ್ ಆಗಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಒಂದು ಐಟಮ್ ಬಾಕಿ ಉಳಿಯಿತು, ಯಾಕೆಂದರೆ ನಾನು ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕುವಾಗ ಒಂದು ಐಟಮ್ ಸಿಕ್ಕಿತ್ತು. ಏನಂತ ಗೊತ್ತಾ? ಅದು ನೋಡಿ, ನನ್ನ ಮಗ ಏನು ತಂದಿದ್ದಾನೆ ಅಂತ ನೋಡಿ. ಇದು ಫ್ರಿಜ್ಜಿಗೆ ಹಾಕೋದು ಒಂದೊಂದು. ನಾವು ಒಂದು ಪ್ಲೇಸಿಗೆ ಹೋಗ್ತೇವೆ, ಮೆಮೊರಿಗೆ ಅಂದರೆ ನೆನಪಿಗೋಸ್ಕರ ಒಂದು ನಾವು ತಂದು ಫ್ರಿಜ್ಜಲ್ಲಿ ನಾವು ಇಡ್ತೇವೆ. ಮ್ಯಾಗ್ನೆಟ್ ಇದು ಮ್ಯಾಗ್ನೆಟ್, ಅದು ನಾವು ಸ್ಟಿಕ್ ಮಾಡಿ ಇಡ್ಲಿಕ್ಕೆ. ಅದಕ್ಕೆ ನಾನು ಅಲ್ಲಿ ಕೇಳಿದ್ದೆ, ಮಮ್ಮಿ ನಾನು ಅದು ತರಬೇಕು. ನೀನು ಹೋಗಿದ್ದೆಲ್ಲ, ನಿಮಗೆ ಒಂದು ನೆನಪಿಗೋಸ್ಕರ ಒಂದು ನಿಂಗೆ ಇಷ್ಟವಾದದ್ದನ್ನು, ಅದಕ್ಕೆ ಇದನ್ನು ತಂದಿದ್ದಾನೆ ನೋಡಿ. ಅಲ್ಲಿದ್ದು ಈ ಥರ ನೋಡಿ, ಚೆನ್ನಾಗಿದೆ. ನಾನು ಅಲ್ಲಿ ಫ್ರಿಜ್ಜಲ್ಲಿ ಇಡ್ತೇನೆ. ಇಡುವಾಗ ನಾನು ನಿಮಗೆ ವಿಡಿಯೋ ಮಾಡ್ತೇನೆ. ಓಕೆ,
ನಾವು ಹಾಗೇನೆ ನೋಡಿ, ಕೆಲವರು ಎಂತ ಮಾಡ್ತಾರೆ ಗೊತ್ತಾ, ಯಾವ ಪ್ಲೇಸಿಗೆ ಹೋಗ್ತಾರೆ ಅಲ್ಲಿಂದ ಒಂದೊಂದು ಐಟಮ್ಸ್ ಮ್ಯಾಗ್ನೆಟ್ ಹಾಕ್ತಾರೆ ಪಿಕ್ಚರ್, ಅಂದರೆ ನೆನಪಿಗೋಸ್ಕರ. ಅದು ನಾವು ಇಲ್ಲಿಂದ ತಂದದ್ದು ಅಲ್ಲಿಂದ ತಂದದ್ದು ಅಂತೇಳಿ ಹಾಕ್ತಾರೆ. ಓಕೆ, ಚೆನ್ನಾಗಿದೆ, ಸೂಪರ್. ಓಕೆ.